ನಮಸ್ತೆ ವೀಕ್ಷಕರೇ, ಹೇಳ್ಬೋದು ನಮ್ಮ ಜೊತೆ ಇವತ್ತು ರವಿ ಸಲೀನ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ. ನಮಸ್ಕಾರ. ನಾವು ಮುಂಬೈನಲ್ಲಿ ಇದ್ದು ಅಂದರೆ ನಮಗೆ ಜಾಬ್ ಮಾಡೋದಾಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಅದ್ರ ಜೊತೆನೂ ನಾವೊಂದು ಸೋಷಿಯಲ್ ಸರ್ವಿಸ್ ಮಾಡ್ತೀವಿ. ಸೊ ನೀವು ಹೇಗೆ ನಿಮ್ಮ ಜಾಬಿನ ಜೊತೆನೂ ಒಂದು ಸೋಷಿಯಲ್ ಸರ್ವಿಸ್ನಲ್ಲಿ ತುಂಬ ಒಳ್ಳೆಯ ಹೆಸರನ್ನು ಮಾಡಿದ್ರಿ. ಸೊ ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ ನಾನು ಕೇಳಬಹುದಾ? ಹಾಗೇನಿಲ್ಲ, ನಾವು ಒಂದು ಸ್ವಲ್ಪ ಸಾಮಾನ್ಯ ಜನಗಳು. ಆದರೆ 1983ರಲ್ಲಿ ನನ್ನ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಯಿತು ವಿಜಯ್ ಕಾಲೇಜ್ನಲ್ಲಿ, ಊರಲ್ಲಿ ವಿಜಯ್ ಕಾಲೇಜ್ ಮುಲ್ಕಿಯಲ್ಲಿ. ಅಲ್ಲಿಂದ ಜಾಬ್ ನಮ್ಮ ಎಲ್ಲರ ಹಾಗೆ ಉದರ ಪೋಷಣೆಗಾಗಿ ನಾವು ಮುಂಬೈಗೆ ಬಂದವರು. ನಮ್ಮ ಅಣ್ಣ ಇಲ್ಲಿದ್ದರು, ಆದರೂ ಅವರು ಸಹ ಸ್ಟ್ರಗಲ್ ಮಾಡ್ತಾಯಿದ್ರು. ಹಾಗೆಯೇ ನಾವು ಬಂದ ನಂತರ ಇಲ್ಲಿ ಒಂದು ಸಣ್ಣ ಜಾಬ್ನಲ್ಲಿ ಸೇರಿದೆ. 1988ನಲ್ಲಿ ನಮ್ಮ ಬಿಲ್ಲೂರು ಅಸೋಸಿಯೇಷನ್ನ ಒಂದು 3ನೇ ಸ್ಥಳೀಯ ಸಮಿತಿಯಾಗಿ ದೊಂಬಿಲಿಯಲ್ಲಿ ಬಿಲ್ಲೂರು ಅಸೋಸಿಯೇಷನ್ ದೊಂಬಿಲಿ ಸ್ಥಳೀಯ ಸಮಿತಿ ಸ್ಥಾಪನೆ ಆಯಿತು 88 ಆಗಸ್ಟ್ 15ಗೆ ಸ್ಟಾರ್ಟ್ ಆಯಿತು. ಅದರ ಫೌಂಡರ್ ಮೆಂಬರ್ ಆಗಿ ನನ್ನನ್ನು ತಗೊಂಡ್ರು. ಹಾಗೆ ನನ್ನ ಸೋಷಿಯಲ್ ಯಾವುದೋ ಸಾಮಾಜಿಕ ಜೀವನ ಉಂಟ ಅದು ಸ್ಟಾರ್ಟ್ ಆಯಿತು. ಆವಾಗ ನಾನು ಹೇಳ್ತಾಯಿದ್ದೆ, ನನಗೆ ಸಹ ಟೈಮ್ ಇಲ್ಲ. ನನ್ನ ಗುರುಗಳಾದ ಶ್ರೀ BY ಸುವರ್ಣರವರು ಹೇಳ್ತಾಯಿದ್ರು ಯಾವಾಗಲೂ ಒಂದು ಮಾತು, ಸಮಯ ಇರುವುದಿಲ್ಲ, ಸಮಯ ತಗೊಳ್ಬೇಕಂತ. ಕರೆಕ್ಟ್. ಹಾಗೆ ನಾವು ಆದರೆ ಇನ್ವಾಲ್ವ್ ಆದ ನಂತರ ಐ ಥಿಂಕ್ 38 ಇಯರ್ಸ್ ಆಯಿತು ಕಂಪ್ಲೀಟ್. 38 ಇಯರ್ಸ್ನಲ್ಲೂ ನಾವು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೇನೆ. ಹಾಗೂ ಬಿಲ್ಲೂರು ಅಸೋಸಿಯೇಷನ್ ನಾನು ಬಿಡಲಿಲ್ಲ, ಯಾವಾಗಲೂ ಬಿಲ್ಲೂರು ಅಸೋಸಿಯೇಷನ್ ಒಟ್ಟಿಗೆ ಇದ್ದೇನೆ. ಈಗಲೂ ಬಿಲ್ಲೂರು ಅಸೋಸಿಯೇಷನ್ ಒಟ್ಟಿಗಿದ್ದೆ. ಹಾಗೆ ಮತ್ತು ಟೈಮ್ ತಗೊಂಡು ಸಾಮಾಜಿಕ ಜೀವನ ಯಾಕೆ ಬೇಕು? ಮುಂಬೈಯಲ್ಲಿ ಊರಿನಲ್ಲಾದರೂ ಗೊತ್ತಾಗೋದಿಲ್ಲ, ಎಲ್ಲರೂ ಹೋಗ್ತಾ ಇರ್ತಾರೆ, ಅಲ್ಲಿರ್ತದೆ. ಇಲ್ಲಿ ಮುಂಬೈಯಲ್ಲಿ ಒಂದು ಮೆಕ್ಯಾನಿಕಲ್ ಜೀವನ ಆಗಿದೆ. ಓಕೆ, ಒಂದು ಮಿಷಿನ್ನಾಗೆ ಬೆಳಗ್ಗೆ ಏಳೋದು, ಟ್ರೈನ್ ಹಿಡಿಯೋದು, ಕೆಲಸಕ್ಕೆ ಹೋಗೋದು, ಮತ್ತೆ ಅಲ್ಲೇ ಹೊರೋದು, ಮತ್ತೆ ಬರೋದು. ಅಂದರೆ ಟೈಮ್ ಟೇಬಲ್ ಟೈಪೇ ನಾವು ವರ್ಕ್ ಮಾಡ್ತಾ ಇದ್ದೇವೆ. ಮೆಕ್ಯಾನಿಕಲ್ ಟೈಪು, ಒಂದು ಮಿಷಿನ್ ಹೇಗೆ ವರ್ಕ್ ಮಾಡ್ತಾ ಇದೆ ಹಾಗೆ. ಅದರಿಂದ ಹೊರಗೆ ಬರಬೇಕಾದ್ರೆ, ನಮ್ಮ ಜೀವನದಲ್ಲಿ ಸ್ವಲ್ಪ ಆನಂದ ಸಿಗಬೇಕಾದ್ರೆ, ಅದರ ಏನಾದರೂ ಸುಖ ಸಿಗಬೇಕು ಅಂತ ಮನಸ್ಸು ಅಂತ ಒಂದು ಇದಾಗಬೇಕಾದ್ರೆ ನಮಗೆ ಸೋಷಿಯಲ್ ವರ್ಕ್ ಇದ್ದರೆ ಒಳ್ಳೆಯದು. ಹಾಗೆ ನಾವು ಸೋಷಿಯಲ್ ವರ್ಕಿಗೆ ಸೇರಿದ್ದೇನೆ. 1988ನಲ್ಲಿ ಬಿಲ್ಲೂರು ಅಸೋಸಿಯೇಷನ್ ನಂತರ ಕೆಲವು ಸಂಘ ಸಂಸ್ಥೆಯಲ್ಲಿ ನಾನು ದೊಂಬಿಲಿಯಲ್ಲಿದ್ದಾಗ, ದೊಂಬಿಲಿಯಲ್ಲಿ ಸುಮಾರು 36 ವರ್ಷ ದೊಂಬಿಲಿಯಲ್ಲಿ ಇದ್ದೆ. ಲೋಕಲ್ ಆಫೀಸ್ನಲ್ಲೂ ಇದ್ದೆ. ಹಾಗೆ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ಅಲ್ಲಿ ಬೇರೆ ಬೇರೆ ತುಳು ಕನ್ನಡಿಗರ ಸಂಸ್ಥೆಗಳು ಒಂದು 38-40 ಸಂಘ ಸಂಸ್ಥೆಗಳಿದ್ದಾವೆ. ಅದರಲ್ಲಿ ನಾನು ಅರೌಂಡ್ 25 ಸಂಘ ಸಂಸ್ಥೆಗಳಲ್ಲಿ ನಾನು ನಿಕಟ ಸಂಪರ್ಕ ಇದ್ದಿದ್ದೆ. ಹಾಗೆಯೇ 10-15 ಸಂಘ ಸಂಸ್ಥೆಗಳಲ್ಲಿ ಪದಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಓಕೆ, ಇದು ನನ್ನ ಸೋಷಿಯಲ್ ವರ್ಕ್. ಅಂತ ಹೇಳಿದ್ರೆ ನೀವೀಗ ಹೇಳಿದ್ರಿ ಜಾಬಿಗೋಸ್ಕರ ಸಣ್ಣ ಅಣ್ಣನ ಹೆಲ್ಪ್ನಿಂದ ಬಂದ್ರಿ ಅಂತ. ಸೊ ಎಜುಕೇಷನ್ ನೀವೆಲ್ಲ ಊರಲ್ಲಿ ಮಾಡಿದ್ದೀವಿ. ಹೇಗೆ ಯಾವಾಗ ಎಜುಕೇಷನ್ ಅಂತ ಹೇಳಿದ್ರೆ ಜಾಬ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇತ್ತಾ ಅಥವಾ ಬಿಸ್ನೆಸ್ ಏನಾದರೂ? ನಮಗೆ ಆ್ಯಕ್ಚುಲಿ ನಾವು ಬಿಸ್ನೆಸ್ನವರು ಸೊ ನಮ್ಮ ಫ್ಯಾಮಿಲಿಯೂ ಅಲ್ಲ, ನಮ್ಮ ಬ್ಯಾಕ್ಗ್ರೌಂಡ್ನಲ್ಲೂ ಯಾರು ಬಿಸ್ನೆಸ್ನವ್ರು ಮಾಡಿದ್ದಿಲ್ಲ. ಹಾಗಾಗಿ ಜಾಬ್ ಮಾಡಬೇಕಂತಲೇ ಮಾಡಿದ್ದು. ಆದರೆ ಬಹಳ ಕಷ್ಟ ಇತ್ತು. ಒಂದು ನಾವು ಎಲಿಮೆಂಟ್ರಿ ಹೋಗುವಾಗ ನಮಗೆ ಒಂದು ಯೂನಿಫಾರ್ಮು 1 ವಾರ ಇಡೀ ಹಾಕಿ ಸಂಡೇ ತೊಳೆದು ಅದೇ ಮಂಡೇ ಹಾಕ್ತಾಯಿತ್ತು. ಹಾಗೆ ಈಗಿನ ಹಾಗೆ ಸ್ಕಾಲರ್ಶಿಪ್ ಆಗಲಿ ಯಾವ ಸಂಘ ಸಂಸ್ಥೆಗಳು ಕೊಡ್ತಾ ಇರಲಿಲ್ಲ. ಆವಾಗ ಅವರಿಗೆ ಕಷ್ಟ ಇತ್ತು, ಅದರಿಂದ ಯಾರು ಕೊಡ್ತಾ ಇರಲಿಲ್ಲ. ಕಷ್ಟದಲ್ಲಿ ಬೆಳೆದವರು ನಾವು. ಓಕೆ, ಹಾಗಾಗಿ ನಮಗೆ ಈಗ ಏನಾಗ್ತದೆ ಅಂದರೆ ಬೆಳೆದ ಒಂದು ಇದುಂಟಲ್ಲ ಕಷ್ಟ, ಆ ಕಷ್ಟವನ್ನು ಬೇರೆಯವರಿಗೆ ಆಗಬಾರ್ದು ಅನ್ನುವಂಥ ಒಂದು ಮನಸ್ಸಿನಿಂದ ನಾವು ಈಗ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೇವೆ. ಅದು ಯಾರಿಗೂ ಆಗಬಾರ್ದು ಅಂತ ಒಂದು ಮನಸ್ಸಿನಿಂದ ಈಗ ಮಾಡ್ತಾ ಇದ್ದೇವೆ. ನಿಮ್ಮ ತಂದೆ ತಾಯಿ ಪರಿಚಯ ಮಾಡಿಕೊಡ್ಬೋದು? ತಂದೆ ಚೆಂಡಿ ತೆಗಿತಾ ಇದ್ರು. ಹಾಗೆಯೇ ನಮಗೆ ಅಲ್ಲಿ ಕೃಷಿ ಇತ್ತು. ಓಕೆ, ಕೃಷಿ ಇತ್ತು, ಆದರೆ ಬಹಳ ಕಷ್ಟದ್ದು. ತಾಯಿಯವರು ಲಕ್ಷ್ಮಿ, ತಂದೆಯವರು ಸೋಮಯ್ಯ ಪೂಜಾರಿ ಅಂತ.
ಕಷ್ಟದ ಜೀವನ ಆ್ಯಕ್ಚುಲಿ. ನಾವು 8 ಜನ ಕೃಷಿಕರಾಗಿದ್ರು ಆಗ್ಲೂ. ಕೃಷಿಕರಿದ್ದರು, 8 ಜನ ಮಕ್ಕಳು ಒಟ್ಟಿಗೆ, 5 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು. ಸೊ ಅಂದರೆ 7 ಜನರಿಗೆ ಅವಾಗ ಎಲ್ಲ ಎಜುಕೇಷನು ಹೇಗೆ? ಎಜುಕೇಷನ್ ನನ್ನ ದೊಡ್ಡ ಅಣ್ಣನಿಗೆ ಸ್ವಲ್ಪ SSC ತನಕ ಮಾಡಿದ್ದಾರೆ. ನನ್ನ ಎರಡನೇ ಅಣ್ಣ ಗ್ರ್ಯಾಜುಯೇಷನ್ ಎಲ್ಲ ಆಗಿ ಅವ್ರದ್ದು LLB ಎಲ್ಲ ಮಾಡಿ ಒಳ್ಳೆ ಇಲ್ಲಿ ಹರ್ಡಿಲಿಯ ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಮತ್ತು 3ನೇವರು ಊರಿನಲ್ಲೇ ಇದ್ದಾರೆ, ಹೆಚ್ಚಿಗೆ ಇಲ್ಲ. 4ನೇವರಿಗೂ ಹಾಗೆ ಹೆಚ್ಚಿಗೆ ಎಜುಕೇಷನ್ ಇಲ್ಲ, ಆದರೆ ಬಾಂಬೆಯಲ್ಲೇ ಇದ್ದಾರೆ. ಓಕೆ, ಒಂದು ಅಕ್ಕ ನನ್ನ ತೀರೋಗಿದ್ದಾರೆ, ಇನ್ನೊಂದು ಅಕ್ಕ ಮದುವೆಯಾಗಿ ಈಗ ತಾನಾದಲ್ಲಿದ್ದಾರೆ, ಮತ್ತೊಬ್ಬರು ಮೀರೋಡ್ನಲ್ಲಿದ್ದಾರೆ, ನನ್ನ ತಂಗಿ. ಓಕೆ, ತಂದೆಯವರು ನನ್ನ ಕಿನ್ನಿಗೋಳಿಯವರು, ನನ್ನ ಅಮ್ಮನವರು ಮುಲ್ಕಿ ಕಾರ್ನಾಡ್ನವರು. ಆದರೆ ಅವರು ಬೇಲೂರು ತಾಲೂಕಿನಲ್ಲಿ ಒಂದು ಬಾಸುರ ಅಂತ ಒಂದು ಕುಗ್ರಾಮ ಇದೆ, ಅಲ್ಲಿ ಹೋಗಿ ನೆಲೆಸಿದ್ರು. ಅಲ್ಲಿ ನಾನು ಹುಟ್ಟಿದ್ದು ಊರಿನಲ್ಲಾದರೂ ಬೆಳೆದದ್ದೆಲ್ಲ ಅಲ್ಲಿ. 4ನೇ ಕ್ಲಾಸ್ ತನಕ ಅಲ್ಲೇ ಇದ್ದೆ. 8ನೇ ಕ್ಲಾಸ್ ತನಕ. 8ನೇ ಕ್ಲಾಸ್ನಲ್ಲಿ ನಾನು ಒಂಥರ ನನ್ನ ದೊಡ್ಡಮ್ಮನ ಮನೆಗೆ ಬಂದು ಪಲಿಮಾರ್ ಜೂನಿಯರ್ ಕಾಲೇಜ್ನಲ್ಲಿ 8th ಸ್ಟ್ಯಾಂಡರ್ಡಿಂದ 12th ಅಲ್ಲಿ ಮಾಡಿದ್ದೆ. ನಂತರ ವಿಜಯ ಕಾಲೇಜ್ನಲ್ಲಿ ಗ್ರ್ಯಾಜುಯೇಷನ್ ಮಾಡಿ BCom ಗ್ರ್ಯಾಜುಯೇಷನ್ ಮಾಡಿ 83ಯಲ್ಲಿ BCom ಆಯಿತು. 84ನಲ್ಲಿ ಇಲ್ಲಿ ಬಾಂಬೆಗೆ ಬಂದಿದ್ದೇನೆ. ಅನ್ನೋದು ಆಗ ಓದುವುದು ಮುಖ್ಯವಿರಲಿಲ್ಲ. ಆ್ಯಕ್ಚುಲಿ ನಮ್ಮ ಊರಿನಲ್ಲಿ ಕುಗ್ರಾಮ ಅಂತ ಹೇಳಿದೆ ನಾನು, ಅಲ್ಲಿ ಯಾರೂ ಓದೋರೆಲ್ಲ ಇರಲಿಲ್ಲ. ನಮ್ಮ ಮನೆಯವರು ಮಾತ್ರ, ನಮ್ಮ ಮನೆಯವರು ಮತ್ತೊಂದು ದೊಡ್ಡ ಗೌಡರ ಮನೆ ಇತ್ತು ದೊಡ್ಡದು, ಅವ್ರ ಮನೆಯವರು ಮಾತ್ರ ಓದುವರು, ಮತ್ತು ಯಾರೂ ಓದ್ತಿರ್ಲಿಲ್ಲ. ಆದರೆ ನಮ್ಮ ತಂದೆ ತಾಯಿಗಳಿಗೆ ನಾವು ಓದಬೇಕು ಅನ್ನುವಂಥ ಒಂದು ದೊಡ್ಡ ಆಸೆ ಇತ್ತು, ಆದ್ದರಿಂದ ಅವರು ಓದಿಸಿದ್ದಾರೆ. ಮತ್ತು ಆವಾಗ ಎಂಥದ್ದು, ಓದಿದರೆ ಆಯಿತು, ಪಾಸ್ ಪಾಸ್ ಆದರೆ ಸಾಕು ಅನ್ನುವಂಥದ್ದು. ಈಗ ಆಗಲ್ಲ, 90% ಬೇಕು, 98% 99 ಬಂದರೂ ಈಗ ಸಾಕಾಗೋದಿಲ್ಲ. ಹಾಗಾಗೆಲ್ಲ ಆಗ ಪಾಸ್ ಆದರೆ ಸಾಕು. SSCಯಲ್ಲಿ ಫಸ್ಟ್ ಕ್ಲಾಸ್ ಬಂದರೆ ಇಡೀ ಊರಿಗೆ ಲಡ್ಡು ಹತ್ತಿದ್ರು, ಹಬ್ಬದ ಊಟ ಮಾಡ್ತಾಯಿದ್ರು. ಈಗಿಲ್ಲ. ಯಾಕೆ ಮತ್ತೆ ಕೇಳಿದೆ ಅಂತ ಹೇಳಿದ್ರೆ, ನೀವು ಒಂದು ಸಾಧಾರಣ ಒಂದು 38 ಇಯರ್ಸ್ನಿಂದ ಮುಂಬೈನಲ್ಲಿದ್ರಿ. ಆವಾಗ ನೀವು ಮುಂಬೈಗೆ ಬಂದಾಗ 38 ಅಲ್ಲ, 45 ಇಯರ್ಸ್ ಆಯಿತು. 42 ಇಯರ್ಸ್ ಆಯಿತು. 84ನಿಂದ ಬಂದಿದ್ದೇವೆ. 42 ಇಯರ್ಸ್ ಆಯಿತು. ಆವಾಗ ನೀವು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದ್ರಿ ಅಂತ ಹೇಳಿದ್ರೆ, ಆವಾಗ ನಿಮ್ಮ ತಂದೆ ಕೃಷಿಕರು. ಸೊ ತಂದೆ ನನ್ನ ಬೇಗ ತೀರೋಗಿದ್ದಾರೆ, ನಾನು 8ನೇ ಕ್ಲಾಸಲ್ಲಿ ಇರುವಾಗಲೇ ತೀರೋಗಿದ್ದಾರೆ. ಓಕೆ, ಸೊ ಅಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ರೂ ಸಹ ನೀವು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿ ಮುಂಬೈಗೆ ಬಂದ್ರಿ. ಹೌದು. ಎಷ್ಟೋ ಜನ ಗ್ರ್ಯಾಜುಯೇಷನ್ ಇಲ್ಲದೆ, ವಿದ್ಯಾಭ್ಯಾಸನೇ ಇಲ್ಲದೆ ಮುಂಬೈಗೆ ಬಂದವರು ತುಂಬ ಜನ ಇದ್ದಾರೆ. ಸೊ ಅದೊಂದು ಖುಷಿ ವಿಷಯ ಅಂತ ಹೇಳ್ಬೋದು. ಅದನ್ನು ನೀವು ಪರಿವಾರದಿಂದ ಪಟ್ಟಂಥ ಕಷ್ಟನ ಇವಾಗ ನೀವು ನಿಮ್ಮ ಮುಖಾಂತರ ಜನರಿಗೆ ನೀವು ತಿಳಿಸ್ತಾ ಇದ್ದೀರಿ. ಅಂದರೆ ನನ್ನ ದೊಡ್ಡ ಅಣ್ಣ ಇದ್ದಾರೆ, ಈಗ ತಾನಲ್ಲೇ ಇದ್ದಾರೆ. ಅವರು ನನಗೆ ಭಾಳ ಹೆಲ್ಪ್ ಮಾಡಿದ್ದಾರೆ. ಅವರು ಬಾಂಬೆಗೆ ಬಂದವರು, ನನಗೆ ಗ್ರ್ಯಾಜುಯೇಷನ್ ಮಾಡಲಿಕ್ಕೆ, ನನ್ನ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಮಾಡಿದವರು ಅಂದರೆ ನನ್ನ ಅಣ್ಣ ಕೃಷ್ಣ ಸನಿಲ್ ಅಂತ ಇದ್ದಾರೆ. ಅವರು ಭಾಳ ನಮಗೆ ಹೆಲ್ಪ್ ಮಾಡಿದ್ದಾರೆ. ಓಕೆ, ಅವರಿಂದಲೇ ನಮ್ಮ ಫ್ಯಾಮಿಲಿ ಮೇಲೆ ಬಂದದ್ದು ಅಂತ ಹೇಳ್ಬೋದು. ಹಾಗೆ ಇವಾಗ ನೀವು ಕೆಲವೊಂದು ಸಂಘ ಸಂಸ್ಥೆಗಳಿಗೆ ಹೋಗ್ತಿದ್ರಿ. ಸೊ ಈ ಸಂಘ ಸಂಸ್ಥೆಗಳಿಗೆ ನೀವು ಹೋಗೋದ್ರಿಂದ ಆಗಿರ್ಬೋದು, ಮೀಟ್ ಆಗಿರೋದು, ಸಹಾಯ ಮಾಡೋದ್ರಿಂದ ಆಗಿರ್ಬೋದು, ಏನು ಸಿಗ್ತದೆ ಅಂತ ಕೇಳ್ಬೋದಾ? ಮನತೃಪ್ತಿ. ಅಂದರೆ ಇವಾಗ ಒಂದು ಜನರೆಲ್ಲ ಹೇಳ್ತಾರೆ, ನಾನು ದುಡ್ದಿದ್ದನ್ನು ಅಷ್ಟು ವೇಸ್ಟ್ ಮಾಡಿದೆ, ಹೀಗೆ ಮಾಡಿದೆ, ಹಾಗೆ ಮಾಡಿದೆ ಅಂತ ಹೇಳ್ಬಿಟ್ಟು. ಸೊ ಎಷ್ಟು ಸೇವ್ ಮಾಡಬೇಕು, ಎಷ್ಟು ಸಹಾಯ ಮಾಡಬೇಕು? ನನ್ನ ಈ ವಿಷಯದಲ್ಲಿ ಹೇಳೋದಾದರೆ, ನಾನು ಮುಂದಿನದು ಯೋಚಿಸುವುದಿಲ್ಲ. ಓಕೆ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಅಂದರೆ ನಾನು ಮಾಡಿದಂಥ ಕೆಲಸ ಮಾತ್ರ. ಓಕೆ, ನಾನು ಏನು ಮಾಡ್ತಾ ಇದ್ದೇನೋ ಸೋಷಿಯಲ್ ಸರ್ವಿಕ್, ಅದೇ ನನ್ನ ಬ್ಯಾಂಕ್ಸ್ ಬ್ಯಾಲೆನ್ಸ್. ಓಕೆ, ಸೊ ಇವಾಗ ಫ್ಯಾಮಿಲಿ ಇದೆ, ನಿಮ್ಮ ತಂದೆ ತಾಯಿ ಬಗ್ಗೆ ಪರಿಚಯ ಆಯಿತು. ಸೊ ನಿಮ್ಮ ಸಣ್ಣ ಕುಟುಂಬದ ಬಗ್ಗೆ ಪರಿಚಯ? ನನ್ನ ಸಣ್ಣ ಕುಟುಂಬದ ಬಗ್ಗೆ ನನ್ನ ಮಿಸ್ಸೆಸ್ ಕುಶಾ ಸನಿಲ್, ಅವಳು ನಮ್ಮ ಇದರಲ್ಲಿ ಟಾಟಾ ಹಾಸ್ಪಿಟಲ್ ಕಾರ್ಗರ್ನಲ್ಲಿ MS ಆಫೀಸ್ನಲ್ಲಿ ಒಳ್ಳೆ ಹುದ್ದೆಯಲ್ಲಿದ್ದರು. ಓಕೆ, ಈಗ ರಿಟೈರ್ಡ್ ಆಗಿದ್ದಾರೆ. ರಿಕಿತಾ ಅಮೀನ್ ಈಗ ಅವಳು MNC ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಓಕೆ, ಮತ್ತು ನನ್ನ ಮಗಳ ಗಂಡ ಅಳಿಯ ಜಿತೇಶ್ ಅಮೀನ್, ಅವರು ಎಕ್ಸೈಸ್ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ.
ಓಕೆ. ಇದು ಸೊ ಹೇಗೆ ನಿಮಗೆ ಫ್ಯಾಮಿಲಿಯಿಂದ ಯಾವ ರೀತಿ ಸಪೋರ್ಟ್ ಸಿಗುತ್ತೆ? ಫ್ಯಾಮಿಲಿಯಿಂದ ಸಪೋರ್ಟ್ ಸಿಗದಿದ್ದರೆ ಈ ಸೋಷಿಯಲ್ ವರ್ಕ್ ಮಾಡಲಿಕ್ಕೆ ಆಗೋದಿಲ್ಲ, ಯಾವುದೇ ಆಗಲಿ. ನಾವು ಬೆಳಗ್ಗೆ ಹೋದರೂ ರಾತ್ರಿ 12 ಗಂಟೆ 10 ಗಂಟೆ 12 ಗಂಟೆಗೆ ಬರ್ತೇವೆ. ಸೊ ಫ್ಯಾಮಿಲಿ ಸಪೋರ್ಟ್ ಬೇಕೇ ಬೇಕು. ಫ್ಯಾಮಿಲಿ ಫುಲ್ ಸಪೋರ್ಟ್ ಇದೆ. ನೀವು ಹಣ ಏನು ಮಾಡ್ತೀರಾ, ಹೇಗೆ ಖರ್ಚು ಮಾಡ್ತೀರಾ, ಎಲ್ಲಿ ಮಾಡ್ತೀರಾ, ಅದನ್ನು ಯಾವತ್ತೂ ಇಷ್ಟರವರೆಗೆ ನಾವು 36 ವರ್ಷ ಆಯಿತು ಮದುವೆಯಾಗಿ, ಆದರೆ ಯಾವಾಗಲೂ ನಮ್ಮ ಹತ್ರ ಕೇಳಲಿಲ್ಲ. ಮತ್ತು ಈವನ್ ನನ್ನ ಮಿಸಸ್ ಕೆಲಸಕ್ಕೆ ಹೋಗ್ತಾಯಿದ್ರು, ಹಣ ಎಲ್ಲ ನಮ್ಮ ಒಟ್ಟಿಗೆ ಒಂದೇ ಜಾಯಿಂಟ್ ಅಕೌಂಟ್ನಲ್ಲಿ ಬರ್ತಾಯಿತ್ತು. ಓಕೆ. ಸೊ ನಾನು ಆ ಹಣವನ್ನು ಏನು ಮಾಡ್ತೇನೆ ಅಂತ ಯಾವಾಗಲೂ ಕೇಳಲಿಲ್ಲ. ಕರೆಕ್ಟ್. ಓಕೆ. ಅದರಿಂದ ನೀವು ಸಹ ಕೇಳಲಿಲ್ಲ, ಅವರು ನಾನು ಕೇಳೋದಿಲ್ಲ. ನೀವು ಕೆಲವೊಂದು ಪ್ರೋಗ್ರಾಮಿಗೆ ಬಂದಾಗ ನಾವು ನೋಡಿದ್ವಿ, ಸ್ಪೋರ್ಟ್ಸಲ್ಲಿ ತುಂಬ ಇಂಟ್ರೆಸ್ಟ್ ಕೊಡ್ತೀರಾ, ಅಂದರೆ ತುಂಬ ಸಪೋರ್ಟು ಸಹ ಇದೆ. ಸೊ ಇಂಟ್ರೆಸ್ಟು ಸಹ ಕೊಡ್ತೀರಾ, ಪ್ರತಿಯೊಂದು ಮ್ಯಾಚಲ್ಲಿ ಆಗಿರ್ಬೋದು ತುಂಬ ಇಂಟ್ರೆಸ್ಟ್ನಿಂದ ಅದನ್ನು ನೋಡ್ತೀರಾ ಸಹ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಹೇಗೆ ಸಣ್ಣವಿನಿಂದ ನಿಮಗೆ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಉಂಟಾ? ಅಷ್ಟು ಇರಲಿಲ್ಲ, ಆದರೆ ಬಾಂಬೆಗೆ ಬಂದ ನಂತರ ಆ್ಯಕ್ಚುಲಿ ಸ್ಪೋರ್ಟ್ಸ್ ಭಾಗವಹಿಸೋದು ಭಾರಿ ಕಮ್ಮಿ. ಹೌದು. ಆದರೆ ಅರೇಂಜ್ಮೆಂಟ್ ಮಾಡೋದು ಸುಮಾರು 94ನಿಂದ ನಾವು ಫಸ್ಟ್ ಕೋಟಿ ಚೆನ್ನೈ ಸ್ಪೋರ್ಟ್ಸ್ ಬಿಲ್ಲವರಿ ಅಸೋಸಿಯೇಷನ್ನಲ್ಲಿ 94ನಲ್ಲಿತ್ತು. ಅದು ಶ್ರೀ ರವಿ ಅಂಚನ್ ಜಯಸುವರ್ಣ ಮತ್ತು ರವಿ ಅಂಚನ್ ನೇತೃತ್ವದಲ್ಲಿ ನಡೆದಿತ್ತು. ಅದರಲ್ಲೂ ಸಹ ನಾನು ಭಾಗವಹಿಸಿದ್ದೆ. ಆದರೆ ಹೀಗೆ ಸ್ವಲ್ಪ ಸೈಡ್ನಲ್ಲಿ ಪ್ರೆಸೆಂಟ್ ಆಗಿರಲಿಲ್ಲ. ಆದರೆ ನಂತರ 98 ನಂತರ ಎಲ್ಲ ಯಾವ ಕೋಟಿ ಚೆನ್ನೈ ಸ್ಪೋರ್ಟ್ಸ್ ಆಗಿದೆ ಅದರಲ್ಲಿ ಫ್ರಂಟ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಓಕೆ. ನಾನು ಲಾಸ್ಟ್ ನಿಮ್ಮ ಮ್ಯಾಚ್ ಆದಾಗ ಇದು ಕೋಟಿ ಚೆನ್ನೈ ಸ್ಪೋರ್ಟ್ಸ್ ಆದಾಗ ನೋಡಿದೆ. ಸೊ ಬೆಳಿಗ್ಗೆನಿಂದ ಐ ಥಿಂಕ್ 6 ಗಂಟೆಗೇನೋ ನೀವು ಅಲ್ಲಿ ಅಟೆಂಡ್ ಇದ್ರಿ. ಸೊ ರಾತ್ರಿ 10-10:30 ಆಯಿತು. ಅಷ್ಟರ ತನಕ ನಿಮ್ಮ ಎನರ್ಜಿ ಹಾಗೆ ಇದ್ದಿತ್ತು. ಅದಕ್ಕೋಸ್ಕರ ನಾನು ಈ ಕ್ವಶನ್ನ ಕೇಳಿದೆ, ಸ್ಪೋರ್ಟ್ಸಲ್ಲಿ ಯಾಕೆ ಇಂಟ್ರೆಸ್ಟು ಅಂತ ಹೇಳಿ. ಅದರಿಂದ ನನಗೆ ಅದೊಂದು ಯಾವುದೇ ಕಾರ್ಯಕ್ರಮವಾಗಲಿ ಯಾವುದೇ ಒಂದು ಜವಾಬ್ದಾರಿ ಕೊಟ್ಟರೆ ಅದನ್ನು ಪೂರೈಸಬೇಕು ಅನ್ನುವಂಥದ್ದು ಹುಮ್ಮಸ್ಸು ಓಕೆ ಮೊದಲಿಂದು. ಸೊ ನಿಮಗೆ ದೇವರಲ್ಲಿ ಭಕ್ತಿ ಇದೆ, ಎಷ್ಟು ನಂಬ್ತೀರಾ? ದೇವರನ್ನು ನಂಬ್ತೇನೆ, ಆದರೆ ಎಲ್ಲಿ ಲೈನ್ನಲ್ಲಿ ಹೋಗಿ ನಾವು ಇದಾಗಬೇಕು, ದೇವರ ಪೂಜೆ ಮಾಡಬೇಕು ಅನ್ನುವಂಥದ್ದು ಇಲ್ಲ ನನಗೆ. ಇವತ್ತು ನಾನು ಹೋಗ್ತಾ ಇರಲಿಲ್ಲ ದೇವಸ್ಥಾನಕ್ಕೆ ಹೋದರೆ ಕೈ ಮುಗಿತಿದ್ದೆ, ಹೊರಗಿಂದ ಕೈ ಮುಗಿತಿದ್ದೆ, ಬರ್ತಾ ಇದ್ದೆ. ಮದುವೆ ಆದ ನಂತರ ನನ್ನ ಮಿಸೆಸ್ ಸ್ವಲ್ಪ ದೇವರಿಗೆ ಹತ್ತಿರದವಳು. ದೇವರು ಇದ್ದಾರೆ ನನಗೆ ಗೊತ್ತುಂಟು, ದೇವರಿಗೆ ಕೈ ಮುಗಿತೇವೆ, ನಾಸ್ತಿಕರಲ್ಲ. ನಾವು ನಮ್ಮ ಕೆಲಸ ಮಾಡಿದರೆ ಅದೇ ದೇವರ ಪೂಜೆ ಅಂತ ನನ್ನ ಇದು. ಕೆಲಸದಲ್ಲಿ ದೇವ್ರನ್ನ ನೋಡ್ತೇವೆ. ಸೊ ಅದು ಕೇಳಿದೆ, ನಿಮ್ಮ ಹೆಸರನ್ನ ನಾವು ಪೇಪರಿಗೆ ಹಾಕಬೇಕು, ನಿಮ್ಮ ಇದನ್ನ ಹಾಕಬೇಕು ಅಂತ ಹೇಳಿದಾಗ ನೀವು ಹೇಳಿದ್ರಂತೆ ನನಗೆ ಬೇಡ, ನನ್ನ ಹೆಸರನ್ನ ಹಾಕೋದು ಬೇಡ, ಪರವಾಗಿಲ್ಲ ಅನ್ನುವಂಥ ಒಂದು ಮಾತನ್ನ ಹೇಳಿದ್ರಂತೆ. ಯಾಕೆ ಅಂತ ಕೇಳ್ಬೋದಾ? ಇವಾಗ ನಾವು ಹಣ ಕೊಟ್ಟು ಪೇಪರಿಗೆ ಹಾಕ್ಸೋರು ತುಂಬ ಜನ ಇದ್ದಾರೆ. ಆದರೆ ನನಗೆ ನಮ್ಮ ಪ್ರಚಾರ ಬೇಕು ಅಂತ ಇಲ್ಲ. ನನಗೆ ನಾನು ಪ್ರಚಾರಕ್ಕಾಗಿ ಕೆಲಸ ಮಾಡ್ತಾ ಇಲ್ಲ. ಸೊ ಪ್ರಚಾರ ಬೇಡ, ಯಾಕಾಗಿ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೇವೆ ಅಷ್ಟೇ ಸಾಕು. ಕೆಲವೊಂದು ಪ್ರೋಗ್ರಾಮಿಗೂ ನೀವು ಕರೀದೇ ಇದ್ರು ಅಂತ ಹೇಳಿದ್ರೆ, ನಮ್ಮ ಪ್ರೋಗ್ರಾಮ್ ಅಂತೇಳಿ ಗೊತ್ತಾದ್ರೂ ಬೈ ಚಾನ್ಸ್ ಇನ್ವಿಟೇಷನ್ ಮಿಸ್ ಆದ್ರೂ ಆ ಪ್ರೋಗ್ರಾಮಿಗೆ ನೀವು ಅಟೆಂಡ್ ಆಗ್ತೀರಾ ಅಂತ ಕೇಳಿದ್ದೆ. ಕರೆಕ್ಟ್. ಯಾಕೆ ಅವ್ರು ಕರೀಲಿಲ್ಲಪ್ಪ, ಯಾಕೆ ನಾವು ಹೋಗಬೇಕು ಅನ್ನೋಂಥದ್ದು ಮನೋಭಾವನೆ ಇರ್ಬೋದಲ್ಲ? ನೋಡಿ, ನಮ್ಮ ಈಗ ಬಿಲ್ಲವರಿ ಅಸೋಸಿಯೇಷನ್ದ ಕಾರ್ಯಕ್ರಮ ಯಾವುದೇ ಆಗಲಿ ಅದು ನಮ್ಮದೇ. ಹಾಗೆ ನಮ್ಮ ದುಂಬಿಲಿಯಲ್ಲಿ ಹೆಚ್ಚಿನ ಸಂಘ ಸಂಸ್ಥೆಗಳು ನನ್ನ ಪರಿಚಯದವರು. ಕೆಲವು ಸರ್ತಿ ಬೈ ಮಿಸ್ಟೇಕ್ ಆಗ್ತದೆ, ಬರೋದಿಲ್ಲ, ಕರೀಲಿಕ್ಕೆ ಆಗಲಿಲ್ಲ, ಏನೋ ಆಗಲಿಲ್ಲ, ಹೋಗೋದು ನಮ್ಮವರೇ, ಅಲ್ಲಿರುವರೆಲ್ಲ ನಮ್ಮವರೇ. ಹೋದರೆ ಅಲ್ಲಿ ನಮಗೆ ಮರ್ಯಾದೆ ಕೊಡ್ತಾರೆ, ಗೊತ್ತಾಯ್ತಲ್ಲ. ಯಾರೇ ಆಗಲಿ ನಾವು ಹೋದ ನಂತರ ಇವ್ರಿಗೆ ಬರಲಿಲ್ಲ ಅಂತ ಯಾರೂ ಹೇಳೋದಿಲ್ಲ. ಯಾಕಂದರೆ ಬಂದಿದ್ದಾರಲ್ಲ ಅನ್ನೋಂಥ ಒಂದು ಮರ್ಯಾದೆ ನಮಗೆ ಕೊಡ್ತಾರೆ. ನಮ್ಮನ್ನು ಎಲ್ಲೂ ಈವನ್ ದುಂಬಿಲಿಯಲ್ಲಿ ಪಶ್ಚಿಮ ವಿಭಾಗ ನವರಾತ್ರಿ ಮಿತ್ರ ಮಂಡಳಿ ಅಂತ ಉಂಟು. ಅಲ್ಲಿ ನವರಾತ್ರಿಯಲ್ಲಿ ಕಮ್ಮಿ 5,000 ಜನ ಬೆಳಿಗ್ಗೆ ಮಧ್ಯಾಹ್ನ 5,000 ಜನ ರಾತ್ರಿ ಊಟ ಮಾಡ್ತಾರೆ 11 ದಿವಸ. ಅಲ್ಲಿ ಹೋದರೆ ನಮಗೆ ಫಸ್ಟ್ ಪ್ರಿಪ್ರೇಷನ್ ಕೊಡ್ತಾರೆ, ನೀವು ಬನ್ನಿ ಅಂತ. ಅಷ್ಟು 5,000 ಜನರಲ್ಲಿ ನಮ್ಮನ್ನು ಕರೀತಾರೆ. ಯಾಕೆ ಕರೀತಾರೆ? ನಮ್ಮ ಒಂದು ಇದಿರುತ್ತೆ. ಅದರಿಂದ ಅದಕ್ಕಾಗಿ ಯಾರೋ ಕರೀಲಿಲ್ಲ ಅಂತ ಹೋಗದೇ ಇರೋದಿಲ್ಲ. ಒಂದು ಕಡೆ ಮಿಸ್ ಆಗಿರ್ಬೋದು ಇರುವಂಥದ್ದು. ರವಿ ಅಣ್ಣ ಅಂತ ಹೇಳಿದ ತಕ್ಷಣ ಯಾವಾಗಲೂ ಲವಲವಿಕೆಯಿಂದ ಇರ್ತಾರೆ. ಕರೆಕ್ಟ್. ಅದು ಹೇಗೆ?
ಅದು ನನ್ನ ಮೊದಲಿಂದ ಅಭ್ಯಾಸ. ಅದಕ್ಕೆ ಯಾವಾಗ ಯಾವುದೇ ಕಾರ್ಯಕ್ರಮಕ್ಕೆ ನೋಡಿದ್ರು ಅಲ್ಲಿ ಎಲ್ಲೇ ಪ್ರೋಗ್ರಾಮ್ ಸ್ಟೇಜಲ್ಲಿ ಕೂತ್ಕೊಂಡಿರ್ಬೋದು ಅಥವಾ ನಿಂತಿರುವಂಥ ಒಂದು ಗಣ್ಯರು ಇರ್ಬೋದು, ಅದರ ಮಧ್ಯದಲ್ಲಿ ರವಿ ಅಣ್ಣ ಯಾವಾಗಲೂ ಸ್ಮೈಲ್ ಮುಖದಲ್ಲಿ ಇರ್ತಾರೆ. ಅಭ್ಯಾಸ ಅದು, ಅದಕ್ಕೆ ಸ್ಪೆಷಲ್ ಇರಲಿಲ್ಲ. ಅಂದರೆ ಏನಾದರೂ ಒಂದು ಟ್ರಿಕ್ ಇರಬೇಕಲ್ಲ? ಟ್ರಿಕ್ ಇಲ್ಲಪ್ಪ, ಏನು ಯಾವಾಗಲೂ ಹಸಿಮುಖ ಅಂದರೆ ಅದನ್ನು ನಾವೇನೋ ಈಗ ಎಲ್ಲರೂ ಪ್ರತಿಯೊಬ್ಬರು ಏನೋ ಒಂದು ಟೆನ್ಷನಲ್ಲಿ ಇರ್ತಾರೆ. ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ಕೆಳಗಡೆ ನೋಡುವಾಗ ಜನರನ್ನ ನೋಡಿದ್ರೆ ಅವ್ರು ಏನೋ ಮಾಡ್ತಾ ಇದ್ದಾರೆ, ಇವರೇನೋ ಮಾಡ್ತಾ ಇದ್ದಾರೆ, ಆದ್ರೂ ನೀವು ಅದನ್ನು ಸ್ಮೈಲಲ್ಲಿ ನೋಡ್ತಾ ಇರ್ತೀರಾ. ಅದು ಏನು ಹೇಳಬೇಕು, ಅದಕ್ಕೆ ಏನು ಹೇಳಲಿಕ್ಕೆ ಇದೆ ಆನ್ಸರ್ ಇಲ್ಲ. ಏನೋ ಪ್ಲಾನಿಂಗ್ ಏನಾದರೂ ಇದೆಯಾ? ಪ್ಲ್ಯಾನ್ ಏನಿಲ್ಲ. ನೀವು ಯಾವುದಕ್ಕೆ ಹೆಲ್ಪ್ ಮಾಡಲಿಕ್ಕೆ ಮುಂದಾಗ್ತೀರಾ? ನಾನು ಫಸ್ಟ್ ಮೊದಲು ಮುಂದಾಗೋದು ಎಜುಕೇಷನ್ಗೆ. ಓಕೆ. ಎಜುಕೇಷನ್ ಕೊಟ್ಟರೆ ನೋಡಿ, ಒಬ್ಬರಿಗೆ ಎಜುಕೇಷನ್ ಕೊಟ್ಟರೆ ಅವರ ಫ್ಯಾಮಿಲಿ ಇದಾಗ್ತದೆ. ಕರೆಕ್ಟ್. ಫ್ಯಾಮಿಲಿ ಒಳ್ಳೇದಾದರೆ ಊರು ಒಳ್ಳೇದಾಗ್ತದೆ, ಕರೆಕ್ಟ್. ಊರು ಒಳ್ಳೇದಾದರೆ ಮತ್ತು ದೇಶ ಒಳ್ಳೇದಾಗ್ತದೆ. ಅದರಿಂದ ನೀವು ಅನ್ನದಾನ ಕೊಟ್ಟರೆ, ಅನ್ನದಾನ ಕೊಡಬೇಕು, ಆದರೆ ಅನ್ನದಾನ ಕೊಟ್ಟರೆ ಒಬ್ಬರಿಗೆ ಊಟ ಮಾಡಿ ಯಾವುದೋ ಒಂದು ಸ್ಟೇಜಲ್ಲಿ ಸಹ ಹೇಳಿದ್ದೇನೆ. ಓಕೆ, ಊಟ ಮಾಡಿ ಹೋಗ್ತಾರೆ, ಮತ್ತೇನು ಇರಲಿಲ್ಲ. ಆದರೆ ವಿದ್ಯೆ ಯಾವಾಗಲೂ ಇದಾಗೋದಿಲ್ಲ. ಓಕೆ, ಈ ಫಸ್ಟ್ ಪ್ರಿಫರೆನ್ಸ್ ಅದು. ಸೆಕೆಂಡ್ ಪ್ರಿಫರೆನ್ಸ್ ಈಗ ಆರೋಗ್ಯ. ಹೌದು, ಆರೋಗ್ಯದ ವಿಷಯದಲ್ಲಿ ಬಹಳ ಕಾಳಜಿ ಇದೆ ನನಗೆ. ಯಾಕಂದರೆ ಈಗ ಯಾವುದೇ ಒಂದು ಹಾಸ್ಪಿಟಲಿಗೆ ಸೇರಿದರೆ 1 ಲಕ್ಷ 2 ಲಕ್ಷಕ್ಕಿಂತ ಎಲ್ಲಿಯೂ ಕಡಿಮೆ ಬಿಲ್ ಆಗೋದಿಲ್ಲ. ಈಗ ಫ್ಯಾಮಿಲಿ, ಈಗ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ 1 ಲಕ್ಷ 2 ಲಕ್ಷ ಬಂದಂದರೆ ಭಾಳ ಕಷ್ಟ. ಹೌದು. ಆದ್ದರಿಂದ ಅದನ್ನು ಎಷ್ಟು ಆಗ್ತದೋ ಅಷ್ಟು ನಾನು ನನ್ನ ಒಂದು ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪು. ಅಲ್ಲಿ ನಾನು ವಾಟ್ಸಪ್ ಗ್ರೂಪ್ನಲ್ಲಿ ಮಾಡಿ ಕಲೆಕ್ಷನ್ ಮಾಡಿ ಎಷ್ಟು ಆಗ್ತದೋ ಅಷ್ಟು ಕೊಡ್ತಾ ಇದ್ದೇನೆ. ಓಕೆ, ಕಮ್ಮಿಯಿಂದ ಒಂದು 4-5 ವರ್ಷದಲ್ಲಿ ನಾವು ಒಂದು 50-60 ಜನಕ್ಕೆ ಹೆಲ್ಪ್ ಮಾಡಿದ್ದೇವೆ. ಅಂದರೆ ನಿಮ್ಮ ಅಂತ ಹೇಳಿದ್ರೆ ಇವಾಗ ಮುಂಬೈನಲ್ಲಿ ಮಾತ್ರ ನಮ್ಮ ಮಂಗಳೂರು ಉಡುಪಿನಲ್ಲಿ ಇಲ್ಲ. ಆದರೆ ಮಂಗಳೂರು ಉಡುಪಿಯವರು ಯಾರಾದರೂ ಹೆಲ್ಪಿಗೆ ಬಂದರೆ ನಾವು ಮಾಡಿ ಕೊಡ್ತೇವೆ. ಸೋಷಿಯಲ್ ವರ್ಕ್ ಮಾಡುವಾಗ ನಿಮಗೇನೋ ಒಂದು ಇವಾಗ ಖರ್ಚು ವೆಚ್ಚಗಳು ಜಾಸ್ತಿ. ಸೊ ಆ ಒಂದು ಟೈಮ್ನಲ್ಲೂ ಸಹ ನೀವು ಇಲ್ಲಿ ಒಂದು ಟೈಮ್ ಕೊಡಬೇಕಾಗುತ್ತೆ, ಅಲ್ಲೂ ಸಹ ಟೈಮ್ ಕೊಡ್ತೇವೆ, ಹಣವೂ ಹೋಗ್ತದೆ. ಯಾಕಂದರೆ ನಮ್ಮ ಫ್ಯಾಮಿಲಿ ಈಗ ಮದುವೆ ಆಗಿ ಹೋದ ನಂತರ ಮಗಳಿಲ್ಲ, ಆದರೆ ಮಗಳಿರುವಾಗಲೂ ನಾವು ಒಟ್ಟಿಗೆ ಇರುವಾಗಲೂ ಸಹ ನನ್ನ 35-40% ನನ್ನ ಟೋಟಲ್ ಇನ್ಕಮ್, ಗ್ರಾಸ್ ಇನ್ಕಮಿಂದ 35-40% ನಾನು ಇದಕ್ಕಾಗಿ ವಿನಿಯೋಗ ಮಾಡ್ತಾಯಿದ್ದೆ. ಓಕೆ, ಈಗಲೂ ಹಾಗೇ ಇದೆ. ದೇವರು ಎಷ್ಟು ತನಕ ಕೊಡ್ತಾರೆ ಅಷ್ಟು ತನಕ ನಾವು ಮಾಡೋದು ಅಷ್ಟೇ. ಟೈಮ್ ಇಲ್ಲ ಅಂತ ಹೇಳೋದಕ್ಕಿಂತ ನಾವು ಟೈಮ್ ತೆಗೆದ್ರೆ ಆಟೋಮೆಟಿಕ್ ಸೋಷಿಯಲ್ ವರ್ಕಿಗೆ ಟೈಮ್ ಆಗ್ತದೆ. ಓಕೆ, ಹೇಳ್ತಾರೆ ಎಲ್ಲರೂ. ನಾನು ಸಹ ಪ್ರೈವೇಟ್ ಕಂಪನಿ ಇರುವಾಗ ಬೆಳಗ್ಗೆ 7 ಗಂಟೆಗೆ ಹೋದರೆ 9 ಗಂಟೆಗೆ ಬರ್ತಾಯಿದ್ದೆ. ಆದರೆ 9 ಗಂಟೆ ನಂತರ ಸಹ ನಾನು ದೊಂಬಿಲಿ ಲೋಕಲ್ ಆಫೀಸ್ಗೆ ಹೋಗ್ತಾಯಿದ್ದೆ. 9 ಗಂಟೆ ನಂತರ ಮನೆಗೆ ಹೋಗೋದಕ್ಕಿಂತ ಮೊದಲು ದೊಂಬಿಲಿ ಸ್ಥಳೀಯ ಸಮಿತಿಗೆ ಹೋಗಿ ಅಲ್ಲಿ ಕುಳಿತುಕೊಂಡು ಅರ್ಧ 1 ಗಂಟೆ ಕುಳಿತುಕೊಂಡು ನಂತರ ಹೋಗ್ತಾಯಿದ್ದೆ. ಇದು ನನ್ನ ದಿನಚರಿ ಆಗಿತ್ತು. ಅಲ್ಲಿ ಹೋಗದಿದ್ದರೆ ನಮಗೇನೋ ಕಳೆದುಕೊಂಡು ಆಗ್ತಾಯಿತ್ತು. ಅಂದರೆ ಜಾಬಲ್ಲಿ ಇದು ಒಂದು ವರ್ಕ್. ಅದರ ಜೊತೆ ಇದನ್ನು ಕಂಪ್ಲೀಟ್ ಮಾಡಿನೇ ಮನೆಗೆ ಹೋಗಬೇಕು. ಹಾಗೆ ಇದು ನಮ್ಮ ವೀಕ್ಷಕರಿಗೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಸಂಸ್ಥೆಗೆ ನಾವು ಟೈಮ್ ಕೊಟ್ಟಾಗ ಮಾತ್ರ ನಮ್ಮ ಸಂಸ್ಥೆ ಮುಂದೆ ಬರುತ್ತೆ ಅನ್ನೋದಕ್ಕೆ ಇವರೊಂದು ಬೆಸ್ಟ್ ಉದಾಹರಣೆ ಅಂತಲೇ ಹೇಳ್ಬೋದು. ಸೊ ಅದು ಇವತ್ತಿನ ತನಕನೂ ಕಂಟಿನ್ಯೂ ಇದೆ. ಸೊ ಅದೇ ಒಂದು ಟೈಮ್ ಟೇಬಲ್ ಇಲ್ಲಿದ್ದೀರಾ ಅಥವಾ ಏನಾದರೂ? ಈಗ ಹೆಚ್ಚಿಗಾಗಿ ನಾನು ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಸೊ ವಾರಕ್ಕೆ 1 ಸರಿ ಮಾತ್ರ ನಾನು ಆಫೀಸ್ಗೆ ಹೋಗ್ತಾ ಇದ್ದೇನೆ. ಮತ್ತು ಹೆಚ್ಚಿನ ಸಮಯವನ್ನು ನಾನು ಈಗ ಬಿಲೋರ್ ಇನ್ಸ್ಟಿಟ್ಯೂಷನ್ ಮುಂಬೈಗೆ ಕೊಡ್ತಾ ಇದ್ದೇನೆ. ಓಕೆ, ಯಾಕೆಂದರೆ ನನ್ನ ಪರಿಚಯ ಆದದ್ದೇ ಇಲ್ಲಿ ಮುಂಬೈ ಬಿಲೋರ್ ಇನ್ಸ್ಟಿಟ್ಯೂಷನ್. ಸೊ ಅದಲ್ಲದೆ ನಾನು ಕೆಲವು ಸಂಘ ಸಂಸ್ಥೆಯಲ್ಲಿದ್ದೇನೆ. ಕರ್ನಾಟಕ ಸಂಘ ದೊಂಬಿಲಿ ನಿಮ್ಗೆ ಗೊತ್ತಿರ್ಬೋದು, ಭಾಳ ದೊಡ್ಡ ಸಂಸ್ಥೆ. ಒಂದು 5,000 ಜನಕ್ಕೆ 5,000 ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ಒಂದು ದೊಡ್ಡ ಸಂಸ್ಥೆ. ಅಲ್ಲಿಯ ಕರ್ನಾಟಕ ಸಂಘದಲ್ಲಿ ನಾನು ಕಮಿಟಿ ಮೆಂಬರ್ ಆಗಿದ್ದೇನೆ. ಹಾಗೆಯೇ ಅಲ್ಲಿಯ ಸ್ಪೋರ್ಟ್ಸ್ ಕಮಿಟಿಯ ಸೆಕ್ರೆಟರಿ ಆಗಿದ್ದೇನೆ. ಹಾಗೆಯೇ ನಮ್ಮ ತುಳು ವೆಲ್ಫೇರ್ ಅಸೋಸಿಯೇಷನ್ ದುಂಬಿಲಿ ಅದರ ಅಧ್ಯಕ್ಷನಾಗಿದ್ದೇನೆ. ಓಕೆ, ರಾಧಾಕೃಷ್ಣ ಶನೀಶ್ವರ ಮಂದಿರ, ರಾಧಾಕೃಷ್ಣ ಭಜನಾ ಮಂಡಳಿ ಅದರ ಉಪಾಧ್ಯಕ್ಷನಾಗಿದ್ದೇನೆ. ಅದು ದೊಂಬಿಲಿಯಲ್ಲಿ. ಓಕೆ, ಹಾಗೆ ತುಳುಕೂಟ ದೊಂಬಿಲಿಯಲ್ಲಿ
ನಾನು ಉಪಾಧ್ಯಕ್ಷನಾಗಿದ್ದೇನೆ. ಓಕೆ. ಓಕೆ. ಹಾಗೆಯೇ ನಮ್ಮ ಜಗದಮ್ಮ ಮಂದಿರದಲ್ಲಿ ನಾನು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದೇನೆ. ಓಕೆ. ಹಾಗೆ ಕೆಲವು ಪಶ್ಚಿಮ ವಿಭಾಗ ನಗರೋತ್ಸವ ಮಂಡಳದಲ್ಲಿ ನಾನು ಹೋಗ್ತಾ ಇದ್ದೇನೆ ಯಾವಾಗಲೂ. ಅಜ್ಜೇಪಡ ಮಂದಿರದಲ್ಲಿ ಸಹ ಹೋಗ್ತಾ ಇದ್ದೇನೆ ದುಂಬಿಲಿಯಲ್ಲಿ. ಹಾಗೆ ಕೆಲವು ಸಂಘ ಸಂಸ್ಥೆಗಳಿವೆ. ಮತ್ತೊಂದು ವಿಷಯ ಏನಂದರೆ ನಾವು 90% ನನ್ನ ಹೆಂಡತಿಯೊಟ್ಟಿಗೆ ಹೋಗ್ತೇನೆ. ಓಕೆ. ನಾನು ದುಂಬಿಲಿಯಲ್ಲಿ ಹೇಳ್ತಾರೆ ರಾಧಾಕೃಷ್ಣ ಅಂತ ಹೇಳ್ತಾರೆ, ಯಾಕಂದರೆ ನಾವು ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ ಒಟ್ಟಿಗೆ ಹೋಗುವವರು ಯಾವಾಗಲೂ. ನಿಮಗೆ ಈಗ ಗೊತ್ತು, ಈಗ ಗಾಡಿಯೆಲ್ಲ ಇದೆ, ಹೊಲ ಇದೆ, ಅದು ಇದೆ. ಆದರೆ ಮೊದಲು ಟ್ರೈನ್ನಲ್ಲಿ ಹೋಗುವಾಗಲೂ, ಬಸ್ನಲ್ಲಿ ಹೋಗುವಾಗಲೂ ನಾನು ಒಂದು ದಿವಸಕ್ಕೆ 10ರಿಂದ 15 ಮದುವೆ ಅಟೆಂಡ್ ಆಗಿದ್ದೇನೆ. ಮುಂಬೈನಲ್ಲಿ ಆ ಟೈಮ್ನಲ್ಲಿ. ಈಗಲೂ ಅದೇ ಕಂಟಿನ್ಯೂ ಇದೆ, ಹೆಚ್ಚಿಗೆ ಹೋಗ್ತಾ ಇದ್ದೇವೆ. ಒಂದು 10 ಮದುವೆ ಇದ್ದರೂ ನಾನು ಹೋಗ್ತೇನೆ, ಅಟೆಂಡ್ ಆಗ್ತೇನೆ, ಹೇಗಾದರೂ ಮಾಡಿ ಅಟೆಂಡ್ ಆಗ್ತೇನೆ. ಬೆಳಗ್ಗಿಂದ ಸಂಜೆ ತನಕ ಹೋಗೋದಿಲ್ಲ ಅಂತಲ್ಲ. ಇವನ್ 10 ಪ್ರೋಗ್ರಾಮ್ ಇದ್ದರೂ ನಾನು ಏನಾದರೂ ಮಾಡಿ ಒಂದು ಗಳಿಗೆ ಆದರೂ ಹೋಗಿ ಬರ್ತೇನೆ. ಅಂದರೆ ಹೇಳ್ತೀವಲ್ಲ, ಜಸ್ಟ್ ಅಟೆಂಡ್ ಆಗಿ ಬರೋದು. ಅವರೊಂದು ಕರೆದಿದ್ದಕ್ಕೆ ನಾವು ಗೌರವ ಕೊಡಬೇಕು. ಅವರಿಗೆ ಏಜ್ನ ಕೇಳಬಹುದಾ? ನಾನೀಗ ಆ್ಯಕ್ಚುಲ್ 64, ಆದರೆ ರೆಕಾರ್ಡ್ನಲ್ಲಿ 66 ಉಂಟು. ಓಕೆ. ಅಂದರೆ ಅವಾಗ ಬೇಗ ಮಕ್ಕಳನ್ನ ಸ್ಕೂಲಿಗೆ ಸೇರಿಸೋದು ಅದೊಂದು ರೀಸನ್. ಅದೊಂದು ರೀಸನ್. ಯಾಕೆ ನಿಮ್ಮನ್ನ ಏಜ್ ಕೇಳಿದೆ ಅಂತ ಹೇಳಿದ್ರೆ, ಇಂಥ ಒಂದು ಏಜ್ನಲ್ಲಿ ಈಗ 40+ ಆಗ್ತಾನೆ ಹೇಳ್ತಾರೆ ನಾನು ಟಯರ್ಡ್ ಆದೆ, ಅಥವಾ ಜರ್ನಿ ಟ್ರೈನಲ್ಲಿ ಹೋಗಿ ಬಂದಾಗ, ಅಥವಾ ಎಲ್ಲ ಒಂದು ಫಂಕ್ಷನಿಗೆ ಹೋದಾಗ ನಾವು ತುಂಬ ಸಾಕಾಯಿತು ಅನ್ನೋಂಥ ಒಂದು ರೀಸನ್ ಸಿಗುತ್ತೆ. ಸೊ ಇವಾಗ 60 ಸಹ ಇಷ್ಟೊಂದು ಎನರ್ಜಿ ನೋಡಿ ತುಂಬ ಖುಷಿ ಆಯಿತು. ಸೊ ನಮ್ಮ ಜನರಿಗೆ ಹೇಳೋದು ಇಷ್ಟೇ, ನಾವು ಏನಾದರೂ ಒಂದು ಕೆಲಸ ಮಾಡಬೇಕು ಅನ್ನೋಂಥದ್ದು ನಮಗೆ ಮನಸ್ಸಿದ್ರೆ ನಾವು ಏನೇ ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಬೆಸ್ಟ್ ಉದಾಹರಣೆ ರವಿಯಣ್ಣ ಅಂತಲೇ ಹೇಳ್ಬೋದು. ಸೊ ನಾನು ಯಾವಾಗಲೂ ಇವ್ರನ್ನ ನೋಡ್ತಾ ಇರ್ತೀನಿ. ನಾನು ನೋಡಿದಾಗ ನಂಗೆ ಅನ್ನಿಸ್ತಾ ಇರೋದು, ಇವ್ರು ಯಾವಾಗಲೂ ಸ್ಮೈಲ್ ಫೇಸಲ್ಲಿ ಇರ್ತಾರೆ. ಎನರ್ಜಿ ಅಂದರೆ ಅವರು ಹೋಗುವಂಥ ಬರುವಂಥ ಒಂದು ಸ್ಟೈಲ್ ಆಗಿರ್ಬೋದು, ಅದು ನಂಗೆ ತುಂಬ ಇಷ್ಟ ಆಗ್ತದೆ. ಆದರೆ ನಾನು ಸ್ಮೈಲ್ ಇರ್ತೇನೆ, ಆದರೆ ನಾನು ಕಡಾಕಡಿಯ ಮನಸ್ಸ. ನಾನು ಯಾವಾಗಲೂ ಹಿಂದೆ ಹೇಳುವವನಲ್ಲ, ಎದುರಿಗೆ ಹೇಳುವವರು ಯಾರೇ ಆಗಲಿ. ಅದು ಎಷ್ಟೇ ದೊಡ್ಡ ಜನ ಆಗಲಿ, ನಾವು ಯಾರ ಒಂದು ಪೈಸೆ ತಿನ್ನುವವರಲ್ಲ, ನಾವು ಯಾರು ತಿನ್ನೋರು ಬಿಡಲಿಕ್ಕೂ ಇಲ್ಲ. ಹಾಗೆಯೇ ನಾನು ಏನಾದರೂ ತಪ್ಪಾಗಿದ್ದರೆ ನಾನು ಎದುರಿಗೆ ಹೇಳ್ತೇನೆ, ಓಪನ್ ಆಗಿ ಹೇಳ್ತೇನೆ. ಇಷ್ಟೊಂದು ಸಂಘ ಸಂಸ್ಥೆಯಲ್ಲಿ ಇದ್ರಿ, ಆವಾಗ ಏನೋ ಒಂದು ಚರ್ಚೆ ಅಥವಾ ಇನ್ನೇನೋ ಒಂದು ಇದು ಬಂದಾಗ ಎಲ್ಲರ ಮಾತನ್ನು ಕೇಳಬೇಕಾಗತ್ತೆ. ಕಮಿಟಿಯಲ್ಲಿ ಇದ್ದಾಗ ಒಂದು 10ರಿಂದ 15 ಜನ ಕಮಿಟಿಯಲ್ಲಿ ಇದ್ದೇ ಇರ್ತಾರೆ. ಸೊ ಎಲ್ಲರ ಮಾತನ್ನು ರೆಸ್ಪಾನ್ಸ್ ಮಾಡಲೇಬೇಕಾಗತ್ತೆ. ಆವಾಗ ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಯಾವುದೇ ಒಂದು ವಿಷಯ ಬಂದರೆ ಅಲ್ಲಿ ಡಿಸಿಷನ್ ಆಗುವಾಗ ನಾವು ಮೆಜಾರಿಟಿ ನೋಡ್ತೇವೆ. ಹೌದು. ಓಕೆ. ನನ್ನ ಪರ್ಸನಲ್ ಒಪಿನಿಯನ್ ಏನಿದ್ರು, ಮೆಜಾರಿಟಿ ಒಪಿನಿಯನ್ ಬೇರೆ ಇದ್ದರೆ ಅವರಿಗೆ ನಾವು ಕೇಳಲೇಬೇಕಾಗ್ತದೆ. ಮತ್ತು ಮತ್ತೊಂದು ವಿಷಯ ನಾನು ಹೇಳೋದಂದರೆ, ಕಮಿಟಿಯಲ್ಲಿ ಏನು ಮಾತಾಡಿದರು ಹೊರಗೆ ಹೋದ ನಂತರ ನಾವು ಫ್ರೆಂಡ್ಸ್ ಆಗಿರ್ತೇವೆ. ಇಲ್ಲಿ ಏನು ಜಗಳ ಮಾಡಿದರೂ ಅದು ಇಲ್ಲೇ ಇರ್ತದೆ. ನನ್ನ ಅಭ್ಯಾಸ ಅದು. ನಾನು ಏನೇನು ಹೇಳುವುದಿದ್ರೆ ಹೇಳ್ತೇನೆ, ಹೊರಗೆ ಹೋದ ನಂತರ ನಾವು ಎಲ್ಲ ಫ್ರೆಂಡ್ಶಿಪ್ ಆಗಿರ್ತೇವೆ. ಅಂದರೆ ಸಂಘನೇ ನಾವು ಫ್ರೆಂಡ್ಸ್. ಓಕೆ. ಇದೇ ರೀತಿಯಂಥ ಸೋಷಿಯಲ್ ವರ್ಕು ಕಂಟಿನ್ಯೂ ಇರ್ತದೆ. ನಾವು ಯಾವ ತನಕ ಇರ್ತದೋ ಅದು ತನಕ ನಮ್ಮ ಹತ್ರ ಯಾವ ದಿನ ತನಕ ಹಣ ಕೊಡಲಿಕ್ಕೆ ಸಾಧ್ಯ ಉಂಟೋ ಅಷ್ಟು ಕೊಡ್ತಾ ಇರ್ತೇವೆ. ಯಾವಾಗ ಆಗೋದಿಲ್ಲೋ ಅದನ್ನ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಖಾಲಿ ಹಣದಿಂದನೇ ಸೋಷಿಯಲ್ ವರ್ಕ್ ಅಲ್ಲ, ಬೇರೆ ಬೇರೆ ಥರದಲ್ಲಿ ಯಾವ ರೀತಿಯಲ್ಲಿ ಮಾಡಿದ್ರಿ? ನಿಮ್ಮಿಂದ ಏನಾಗಿದೆ? ಸ್ಟೂಡೆಂಟ್ ಇದ್ದಾನೆ, ಅವ್ರಿಗೆ ಅಡ್ಮಿಷನ್ ಬೇಕಾಗ್ತದೆ. ಅಡ್ಮಿಷನ್ಗಾಗಿ ಫೋನ್ ಮಾಡ್ತೇವೆ. ಅಲ್ಲದೆ ಯಾರ್ಯಾರಿಗೆ ಡಾಕ್ಟರ್ ಬೇಕಾಗ್ತದೆ ಅವರಿಗೆ ಫೋನ್ ಮಾಡ್ತೇವೆ. ಇದು ಹಣದಿಂದಲ್ಲ, ಮತ್ತೇನಾದರೂ ಕೆಲಸಕ್ಕೆ ಇರೋದು ಬೇಕಾಗ್ತದೆ, ಅದು ಸಹ ಸೋಷಿಯಲ್ ವರ್ಕೆ. ಗೊತ್ತಾಯ್ತಲ್ಲ ಅಂತ ಹೇಳಿದ್ರೆ ನೀವು ಹೇಳಿದ ಪ್ರಕಾರ ಎಲ್ಲೋ ಒಂದು ಕಾಲೇಜಿನ ಅಡ್ಮಿಷನ್ ಮುಂಬೈನಲ್ಲಿ ತುಂಬಾ ಇಂಪಾರ್ಟೆನ್ಸ್. ಅವಾಗ ನಿಮ್ಮಿಂದ ಒಂದು ಫೋನ್ ಮಾಡಿಸಿದ್ರೆ ಅಲ್ಲಿ ಒಂದು ಅಡ್ಮಿಷನ್ ನನ್ನ ಪರಿಚಯ ಇದ್ರೆ ನಾನು ಮಾಡ್ತೇನೆ. ಹಾಗೆ ಅಂತ ಹೇಳಿದ್ರೆ ಹಾಗೆ ಹಾಸ್ಪಿಟಲ್ ಈಗ ನಾವು ನನ್ನ ಮಿಸಸ್ ಕ್ಯಾನ್ಸರ್ ಹಾಸ್ಪಿಟಲ್ ಇರುವಾಗ 100 ಜನಗಳಿಗೆ ಹೆಲ್ಪ್ ಮಾಡಿದ್ದೇವೆ. ಮೀನ್ಸ್ ಹಣದಲ್ಲೆಲ್ಲ ಪರಿಚಯ ಇದ್ದಾರೆ. ಹಾಗೆ ಈಗಲೂ ನಡೀತಾ ಉಂಟು. ಓಕೆ. ಯಾರಾದರೂ ಕ್ಯಾನ್ಸರ್ ಪೇಷಂಟ್ ಇದ್ದರೆ ಟಾಟಾ ಹಾಸ್ಪಿಟಲ್ನಲ್ಲಿ ನಾವು ಇಂಪ್ಲೂಯೆನ್ಸ್ ಮಾಡಿ ಸಾಧ್ಯ ಉಂಟು ಅಷ್ಟು ಮಾಡ್ತಾ ಇದ್ದೇವೆ. ಓಕೆ.
ನನ್ನ ಮಿಸ್ಸೆಸ್ನು ಸಹ ಭಾಳ ಜನರಿಗೆ 100 ಜನಗಳಿಗೆ ಹೆಲ್ಪ್ ಮಾಡಿದ್ದಾರೆ ಓಕೆ ಇದರಲ್ಲಿ. ಯಾರಿಗೋ ಹೆಲ್ಪ್ ಮಾಡಬೇಕು, ಅದೇನು ಮಾಡಬೇಕು ಅನ್ನೋ, ಹೌದು ಯಾರಿಗೂ ಕೃಷಿಗಾಗಿ ಮಾಡುವುದಲ್ಲ. ಆದ್ದರಿಂದ ಆ ದೇಹವನ್ನು ಪೂರೈಸುವುದಕ್ಕಿಂತ ನಾವು ಹಣ ಒಟ್ಟಾಗ್ತದೆ, ಅದನ್ನು ಮುಕ್ಕಾಲು ಫಸ್ಟು ಇದಕ್ಕೆ ಸನ್ಮಾನಕ್ಕೆ ಯೂಸ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲಲ್ಲ. ಕರೆಕ್ಟ್. ಸೊ ಆ ಪ್ರಯೋಜನವನ್ನು ಮಾಡುವಂಥದ್ದು ಕೆಲಸ ಮಾಡಬೇಕು ನಾವು ಯಾವಾಗಲೂ. ಯಾಕಂದರೆ ಶಾಲ್ ಹಾಕ್ತಾರೆ, ಒಂದು ಅರ್ಧ ಗಂಟೆನೋ ಯೂಸ್ ಮಾಡ್ತಾರೆ, ಆದ ನಂತರ ಸೈಡ್ ಹೋಗ್ತಾರೆ. ಏನಾಗೋದಿಲ್ಲ. ಆ ಶಾಲು ಇದೆಲ್ಲ ವೇಸ್ಟ್ ಆಗ್ತದೆ, ಏನು ಮಾಡೋದಿಲ್ಲ. ಬುಕ್ಕೆ ತರ್ತಾರೆ, ಬುಕ್ಕೆ ಕಚಡ ಬಿಗಿ ಹೋಗ್ತದೆ. ಹೌದು, ಖಂಡಿತ. ಮತ್ತೇನಿಲ್ಲ. ಒಂದು ಬುಕ್ ಹೂಗುಚ್ಚ ಕೊಡೋದ್ರಿಂದ ಒಂದು ಗುಲಾಬಿ ಕೊಟ್ಟರೆ ನಮಗೆ ಸಾಕಾಗ್ತದೆ. ಕರೆಕ್ಟ್. ಒಂದು ಹೂಗುಚ್ಚ ಅಂತ ಒಂದು ಅಮೌಂಟನ್ನ ನೀವು ಬೇರೆ ಯೂಸ್ ಮಾಡ್ಬೋದು. ಇವನ್ನು ಮೊಮೆಂಟೋ ಸಹ ಇಷ್ಟು ದೊಡ್ಡದಿರ್ತಾರೆ, ಮನೆಯಲ್ಲಿ ಇಡಲಿಕ್ಕೆ ಜಾಗ ಇಲ್ಲ. ಕರೆಕ್ಟ್. ನಮ್ಮ ಮನೆಯಲ್ಲಿ ಬೈತಾ ಇರ್ತಾರೆ ಯಾವಾಗಲೂ, ಇದನ್ನೆಲ್ಲಿ ಇಡೋದು ಅಂತ ತೆಗೆದು. ಆದ್ದರಿಂದ ಆ ಮೊಮೆಂಟೋ ಕೊಡುವಂಥದ್ದನ್ನು ಕಮ್ಮಿ ಮಾಡಿ ಅಲ್ಲ. ಸರಿ. ಮೊಮೆಂಟೋಗೆ 1,000, 2,000, 3,000 ಹಾಕ್ತಾರೆ. ಅದಕ್ಕಿಂತ ಕಮ್ಮಿ ಮಾಡಿದರೆ ಅದನ್ನೇ ಎಜುಕೇಷನ್ಗೂ ಯಾವುದಕ್ಕಾದ್ರೂ ಬಳಸಲ್ಲ. ಹೌದು, ಇದು ಸತ್ಯವಾದಂಥ ಮಾತು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನಿಮ್ಮ ಈ ಒಂದು ಇನ್ಫಾರ್ಮೇಷನ್ ತುಂಬ ಚೆನ್ನಾಗಿದೆ. ಇದೇ ರೀತಿಯಾದಂತಹ ಇನ್ನೂ ಸಹ ಸೋಷಿಯಲ್ ವರ್ಕ್ ಆಗಿರ್ಬೋದು, ಹಣದಲ್ಲದೆ ಹೆಲ್ಪ್ ಮಾಡ್ತಾಯಿದ್ರಿ. ಸೊ ಅದು ಸಹ ಕಂಟಿನ್ಯೂ ಆಗಲಿ. ಸೊ ಎಷ್ಟೋ ವಿದ್ಯಾರ್ಥಿಗಳಿಗೆ, ಅನಾರೋಗ್ಯದಲ್ಲಿರುವವರಿಗೆ, ಅಥವಾ ನೀವು ಹೇಳಿದ ಹಾಗೆ ಕೆಲವೊಂದು ಪ್ರೋಗ್ರಾಮ್ನಲ್ಲಿ ಆಗುವಂಥ ಈ ಶಾಲು ಇದೆಲ್ಲ ಬಿಟ್ಟು ಇನ್ನಿನ್ನೂ ಇಷ್ಟು ಜನರ ಒಂದು ಸೋಷಿಯಲ್ ವರ್ಕಿಗೆ ನಿಮ್ಮಿಂದ ಕೆಲವೊಂದು ಮಾಹಿತಿ ಸಿಗಲಿ ಅನ್ನೋಂಥದ್ದು ನಮ್ಮ ಚಾನಲ್ನ ಉದ್ದೇಶ. ನಾವು ತುಳು ಕನ್ನಡಿಗರನ್ನ ಯಾಕೆ ಪರಿಚಯಿಸ್ತಾ ಇದ್ವಿ ಅಂತ ಹೇಳಿದರೆ, ಮುಂಬೈನಲ್ಲಿ ಅವರ ಸ್ಟ್ರಗಲ್ ತುಂಬ ಟಫ್ ಆಗಿರುತ್ತೆ. ಒಂದು ಫ್ಯಾಮಿಲಿ ನಡೆಸೋದಾಗಿರ್ಬೋದು, ಅದ್ರ ಜೊತೆ ಮಕ್ಕಳನ್ನ ಎಜುಕೇಷನ್ ಕೊಡಿಸೋದಾಗಿರ್ಬೋದು. ಸೊ ಅಂಥವರಿಗೆಲ್ಲ ಅಂಥವರಿಂದ ಒಂದು ಮೆಸೇಜ್ ಹೋಗಬೇಕು. ಸೊ ಯೂತಿನವರಿಗೆ ಒಂದು ಮೆಸೇಜ್ ಸಿಗಬೇಕು. ಸೊ ನಾವೇನೋ ಒಂದು 100 ರೂಪಾಯಿ ದುಡಿತೀವಿ, ಅದರಲ್ಲಿ ಒಂದು 10 ರೂಪಾಯಿನ ಸೇವ್ ಮಾಡಿ ಜನರಿಗೆ ಮುಟ್ಟಿಸುವಂಥ ಒಂದು ಪ್ರಯತ್ನ ಅವರಿಗೆ ನಿಮ್ಮಂಥವರಿಂದ ಮೆಸೇಜ್ ಸಿಗಬೇಕು ಅನ್ನೋಂಥದ್ದು ನಮ್ಮ ಚಾನಲ್ನ ಉದ್ದೇಶ. ಸೊ ಇವತ್ತಿನ ಸಮಯ ಕೊಟ್ಟಿದ್ದಕ್ಕೂ ನಿಮಗೂ ಥ್ಯಾಂಕ್ ಯು ಸೋ ಮಚ್. ದೇವರು ನಿಮಗೆ ಆರೋಗ್ಯ ಆಯುಷ್ಯ ಕೊಟ್ಟು ಇನ್ನಷ್ಟು ಸೋಷಿಯಲ್ ವರ್ಕ್ ಮಾಡುವಂಥ ಒಂದು ಶಕ್ತಿ ಕೊಡಲಿ ಅನ್ನೋಂಥದ್ದು ನಮ್ಮ ಆರೈಕೆ. ಥ್ಯಾಂಕ್ ಯು.